ಸರ್ ಸಿನಿಮಾ ಸರ್ ಸೂಪರಾಗಿದೆ. 2.5 ಅವರು ಎಷ್ಟು ಬೇಗ ಮುಗೀತು ಅಂತ ಗೊತ್ತಾಗಲಿಲ್ಲ. ಆದರೆ ಹೀರೋ ಕಿರಣ್ ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ಇರ್ಬೋದು, ಒಳ್ಳೆ ಒಂಚೂರು ಬೇಜಾರಾಗಲ್ಲ ಸರ್. ಕೂತ್ಕೊಂಡ್ರೆ ಎದ್ದೋಗ್ಬೇಕು, ಬೇಜಾರು ಅಂತ ಅನ್ನೋದೇ ಇಲ್ಲ. ಮುಂದೆ ಏನಾಗುತ್ತೆ ಅನ್ನೋದು ಸಸ್ಪೆನ್ಸ್ ಥ್ರಿಲ್ಲರ್ ಥರ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. 100 ಒಳ್ಳೆ ಸಿನಿಮಾ ಮಾತ್ರ ಇದು ಹೊಸಬರಿಗೆ ಬೆಳೆಸಬೇಕು. ಹಾಗಾಗಿ ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದ್ರೆ ಹೊಸಬರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ಸಿನಿಮಾ ಆಲ್ ದಿ ಬೆಸ್ಟ್. 100 ದಿವಸ ಓಡಲಿ. ಇಂಥ ಸಿನಿಮಾನ ಬೆಳೆಸ್ಬೇಕು ಸರ್. ಯಾರೇ ಸರ್ ಇಡೀ ಫ್ಯಾಮಿಲಿ ಕುಟುಂಬ ಸಮೇತ ನೋಡಿ, ಒಂದು ಸ್ವಲ್ಪನೂ ಬೇಜಾರಾಗ್ದಂಗೆ, ಯಾರು ಅಳ್ದೇನೆ ಸೆಂಟಿಮೆಂಟಲ್ಲಿ ಬರ್ತಾರೋ ಅವ್ರಿಗೆ ನಾನೇ ಬೇಕಾದ್ರೆ 1,000 ರೂಪಾಯಿ ನಾನು ಕೈಲಿಂದ ಕೊಡ್ತೀನಿ ಸರ್ ಅಂಥವ್ರಿಗೆ. ಆ ಥರ ಚೆನ್ನಾಗಿ ತೆಗೆದಿದ್ದಾರೆ ಸರ್. ಸಿನಿಮಾ ಸೂಪರು, ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಬೇಜಾರಾಗಲ್ಲ ಸಿನಿಮಾ. ಒಂದು ಸ್ವಲ್ಪ ನಮಗೆ ಬೇಜಾರಾಗ್ತದೆ, ನಮಗೆ ಕಣ್ಣೀರಲ್ಲಿ ಹಾಕಿ ಬೈದೀವಿ. ಆದರೆ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್. ಹೊಸಬ್ರನ್ನ ಬೆಳೆಸಿ ಆರೈಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಿನಿಮಾ ಆಲ್ ದಿ ಬೆಸ್ಟ್ ರಾಣಿಗೆ. ಈ ಫಿಲ್ಮ್ ಈಗ ನೋಡ್ದಲ್ಲ, ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಫ್ರಮ್ ಇಟ್. ಫಿಲ್ಮ್ ಅಂದು ಕೊಟ್ಟಿದ್ದು ನನಗೆ ಸೂಪರ್ ಆಯಿತು. ಯಾವತ್ತೂ ನಾನು ಆಳುವ ಮನುಷ್ಯನೇ ಅಲ್ಲ, ಹೃದಯ ಗಟ್ಟಿ ಮಾಡುವನು. ಈ ಫಿಲ್ಮ್ ಅನ್ನು ತುಂಬಾ ಕೊಟ್ಟಿದ್ದು. ಇನ್ನೂ 5 ಸಲ ನೋಡಿದೆ ನನ್ನ ಕಲೆಕ್ಷನ್ ಆದಮೇಲೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಪ್ರೋತ್ಸಾಹ ಮಾಡಿ, ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಈ ಥರ ಹೊಸಬ್ರು ತಗೊಬಂದು ಚೆನ್ನಾಗಿರೋ ಫಿಲಮ್ನ ಮಾಡ್ತಾಯಿರೋ ಪ್ರೊಡ್ಯೂಸರ್ಗೆ, ಆಮೇಲೆ ಡೈರೆಕ್ಟ್ರಿಗೆ, ಎಲ್ರಿಗೂ ಕೂಡ ತುಂಬ ಆಶೀರ್ವಾದ ಇರಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಳ್ಳೆ ರಾಣಿ ಅಂತ ಹೇಳ್ಬಿಟ್ಟು ಫಿಲಮ್ ಮಾಡಿರೋ ಹೀರೋಗೆ ಜೈ. ಸೂಪರಾಗಿದೆ ಫಿಲಮ್, ಸಕ್ಕತ್ತಾಗಿದೆ. ಎಷ್ಟೋ 100 ಡೇಸ್ ಓಡುತ್ತೆ, ಸಿಕ್ಕಾಪಟ್ಟಿ ಓಡುತ್ತೆ. ಎಲ್ಲರೂ ನಮಸ್ಕಾರ. ಮೂವಿ ಒಂದು ಸೂಪರಾಗಿದೆ. 100 ಡೇಸ್ ಪಕ್ಕ ಓಡುತ್ತೆ. ಜನಗಳು ಎಲ್ಲರೂ ಚೆನ್ನಾಗಿ ನೋಡಬೇಕು. ಯಾಕಂದರೆ ಒಳ್ಳೆ ಕಥೆ ಇರೋ ಸ್ಟೋರಿ ಇದು, ಮತ್ತು ಮಾಸ್ ಆಗಿದೆ, ಮತ್ತು ಲವ್ ಸ್ಟೋರಿ ಇದೆ, ಮತ್ತು ಒಂಥರ ಎಲ್ಲರೂ ಪ್ರತಿಯೊಬ್ಬರು ಇಷ್ಟ ಆಗೋ ಮೂವಿ ಇದು. ದಯವಿಟ್ಟು ಎಲ್ಲರೂ ನೋಡಿ, ಕನ್ನಡ ಫಿಲಮ್ನ ಬೆಳೆಸಿ. ಕಿರಣ್ ರಾಜ್ ಸರ್ ಸೂಪರಾಗಿ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟು. ಒಳ್ಳೆ ಕತೆ ಮಾಡ್ತಿದ್ದಾರೆ ಅವರು. ಅವ್ರಿಗೆ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಕನ್ನಡ ಇಂಡಸ್ಟ್ರಿ ಒಳ್ಳೇದಾಗಬೇಕು. ತುಂಬ ಚೆನ್ನಾಗಿದೆ, ತುಂಬ ಮಾತಾಗಿದೆ. ಯಾಕೆಂದರೆ ಕಿರಣ್ ರಾಜ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಹೀರೋಗೆ. ಯಾಕೆಂದರೆ ಅವ್ರ ಸಿನಿಮಾದಲ್ಲಿ ನಾನು ಒಬ್ಬ ಆರ್ಟಿಸ್ಟಾಗಿ ಸುಮಾರು ಮಾಡಿದ್ದೆ. ಈಗ ನಾನು ಮಾಡ್ತಾಯಿದ್ದೀನಿ, ಏನೋ ಪ್ರಯತ್ನ ಮಾಡ್ತೀನಿ ಒಟ್ಟಿನಲ್ಲಿ ಏನಂತ ಅಂದರೆ ಸಿನಿಮಾ ಸೆಂಟಿಮೆಂಟ್ ಆಗಲಿ, ಲವ್ ಸ್ಟೋರಿ ಆಗಲಿ, ಒಂದು ಕತೆ ಆಗಿರಲಿ, ಹೆಂಗೆ ಆಗಿರಲಿ, ಒಬ್ಬ ಹೀರೋ ಆದವನು ಒಬ್ಬ ಹೀರೋ ಆಗಬೇಕು ಅಂತ ಇಂಟ್ರೆಸ್ಟಿಗೆ ಬಂದಾಗ ಎಷ್ಟು ಕನಸು ಕಟ್ಕೊಂಡು ಅವ್ರು ಬರ್ತಾರಲ್ಲ, ಅವ್ರು ತುಂಬ ಅದರಲ್ಲಿ ಸಗ್ಲು ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಅವ್ರು ಬೆಳಿಬೇಕು ಅಂತ ಬಂದಾಗ ಅದು ಏನೇನೋ ಒಂದು ಘಟನೆಗಳು ನಡೀತವೆ. ನಮ್ಮ ಲೈಫ್ ಹಿಂಗೆ ಆಗೋಯ್ತಲ್ಲ, ನಾನೇನೋ ಹೀರೋ ಕನಸು ಕಟ್ಕೊಂಡವನು ಲಾಸ್ಟಲ್ಲಿ ಒಬ್ಬ ರೋಡಿ ಜಾಮ್ ಆಗಿಬಿಡ್ತಾರೆ. ಅದೊಂದು ಅವ್ರಿಗೆ ಬೀಟ್ ಹೊಡಿತದೆ. ಅದೇ ಚೆನ್ನಾಗಿದೆ, ಸೆಂಟಿಮೆಂಟಲ್ಲಿ ಚೆನ್ನಾಗಿದೆ. ಅಂದರೆ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲ ಬಂದು ನೋಡಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮ್ಮ ಕನ್ನಡ ಚಿತ್ರರಂಗ ಉಳಿಲಿ ಅಂತ ನಾನು ಕೇಳ್ಕೊತಿದ್ದೀನಿ. ನಾನು ಆಶೀರ್ವಾದ ಮಾಡೋದು ಎಲ್ರಿಗೂ ಸಿನಿಮಾ ಬಂದು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಈಗೆಲ್ಲ ETP ಅಂತ OTP ಅಂತ ಎಲ್ಲ ಬಂದು ನೋಡ್ತಾರೆ. ಅದೆಲ್ಲ ಬಿಟ್ಟು ಸಿನಿಮಾನ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತಿದ್ದೀನಿ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.